ಇನ್ನು ಕೆಲ ದಿನಗಳ ಹಿಂದಷ್ಟೇ ಬೆಂಗಳೂರಿನಲ್ಲಿ ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಆಗಿತ್ತಲ್ಲ. ಈ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮೂವರನ್ನ ಬಂಧಿಸಿದ್ರು. ಈ ಮೂವರು ಆರೋಪಿಗಳು ಇವತ್ತು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣ, ಮೂವರು ಆರೋಪಿಗಳಿಂದ ಇವತ್ತು ಜಾಮೀನಿಗೆ ಅರ್ಜಿ. ಮೇಯೋ ಹಾಲ್ ಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಅತುಲ್ ಪತ್ನಿ ನಿಖಿತಾ ಸೇರಿದಂತೆ ಮೂವರಿಂದ ಅರ್ಜಿ ಸಾಧ್ಯತೆ. ಮೂವರನ್ನು ಬಂಧಿಸಿದ್ರು ಮಾರತಹಳ್ಳಿ ಪೊಲೀಸರು. ಈ ಬಗ್ಗೆ ಮಾರತಹಳ್ಳಿ ಠಾಣೆಯಲ್ಲಿ ಪ್ರಕರಣ ದೂರು ದಾಖಲಾಗಿತ್ತು. ಉತ್ತರ ಪ್ರದೇಶಕ್ಕೆ ಹೋಗಿ ಅರೆಸ್ಟ್ ಮಾಡ್ಕೊಂಡು ತಂದಿದ್ರು. ನಿಖಿತಾ ಸಿಂಘಾನಿಯಾ, ಅವ್ರ ತಾಯಿ, ಅವ್ರ ಸಹೋದರ, 3 ಜನ. ಈಗ 3 ಜನ ಇವಾಗ ಬೇಲ್ಗೆ ಅರ್ಜಿ ಹಾಕೋತಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗಾಗಲೇ ನಿಖಿತಾ ಸಿಂಘಾನಿಯಾ ಪೊಲೀಸರ ಮುಂದೆ ಹೇಳಿಕೆ ಕೊಡಬೇಕಾದ್ರೆ ನಿಜವಾದ ಸಂತ್ರಸ್ತೆ ನಾನು, ನನಗೆ ಆತ ಕಿರುಕುಳ ಕೊಡ್ತಾ ಇದ್ದ ಅಂತ ಹೇಳಿದ್ದಾರೆ. ಹಾಗಾಗಿ ಈಗ ಇವರು ಜಾಮೀನಿಗೆ ಅರ್ಜಿ ಹಾಕ್ಕೊಂಡ್ರೆ ಇಂಥ ಕೇಸ್ಗಳಲ್ಲಿ ಜಾಮೀನು ಸಿಗೋ ಸಾಧ್ಯತೆ ಇದೆಯಾ? ಏನು ನಿರೀಕ್ಷೆ ಮಾಡ್ಬೋದು ಅಂತ? ಅರವಿಂದ್, ಏನಂದ್ರೆ ದೇಶದಲ್ಲೇ ಒಂದು ರೀತಿಯಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದಂಥ ಆತ್ಮಹತ್ಯೆ ಪ್ರಕರಣ, ಜೊತೆಗೆ ನ್ಯಾಯಾಂಗದ ವಿಚಾರಕ್ಕೂ ಕೂಡ ಆತ ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಅಸಮಾಧಾನವನ್ನು ಕೂಡ ವ್ಯಕ್ತವನ್ನು ಪಡಿಸಿದ್ದ. ಆ ಹಿನ್ನೆಲೆಯಲ್ಲಿ ಈ ಪ್ರಕರಣ ಸುಪ್ರೀಂ ಕೋರ್ಟ್ಗಲ್ಲೂ ಕೂಡ ಒಂದು ಸಾರ್ವಜನಿಕ ಹಿತಾಸಕ್ತಿ ದೂರನ್ನು ದಾಖಲು ಮಾಡುವಂಥ ಪ್ರಕ್ರಿಯೆಗಳು ನಡೆದಿತ್ತು. ಅದಾದ ಬಳಿಕ ಸಾಕಷ್ಟು ಒತ್ತಡಗಳ ನಂತರ ಅವರನ್ನು ಬಂಧನಕ್ಕೆ ಒಳಪಡಿಸಿದಂಥದ್ದು. 3 ಜನ ಅಂದರೆ ಅವರ ಪತ್ನಿಯರು, ಅತುಲ್ ಅವರ ಪತ್ನಿ ಇರ್ಬೋದು ಮತ್ತು ಅತ್ತೆ ಇರ್ಬೋದು, ಜೊತೆಗೆ ಬಾಮೈದ ಇರ್ಬೋದು, ಇವರು 3 ಜನನ್ನು ಕೂಡ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ರು. ಬಂಧನಕ್ಕೆ ಒಳಪಡಿಸಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸುವಂಥ ಪ್ರಕ್ರಿಯೆಗಳಾಗಿತ್ತು. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಜಾಮೀನಿಗೆ ಅರ್ಜಿಯನ್ನು ಹಾಕೊಂಡಿರಲಿಲ್ಲ. ಇವತ್ತು ಜಾಮೀನಿಗೆ ಅರ್ಜಿಯನ್ನು ಹಾಕ್ತಾ ಇರುವಂಥದ್ದು. ಅರ್ಜಿಯನ್ನು ಹಾಕಿದ ಬಳಿಕ ಪೊಲೀಸರು ಇದಕ್ಕೆ ಯಾವ ರೀತಿಯ ಆಕ್ಷೇಪಣೆಗಳನ್ನು ಹಾಕ್ತಾರೆ, ಜೊತೆಗೆ ಅವರಿಗೆ ಜಾಮೀನನ್ನು ಯಾವ ವಿಚಾರಕ್ಕಾಗಿ ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಷ್ಟು ವಾದ ಪ್ರತಿವಾದಗಳು ನಡೆಯುವಂಥದ್ದು. ಬಹುತೇಕ ಇವತ್ತು ಅರ್ಜಿಯನ್ನು ಸಲ್ಲಿಕೆಯನ್ನು ಕೇವಲ ಮಾಡ್ತಾರೆ. ಅದು ಬಹುತೇಕ ಇನ್ನೊಂದು 2-3 ದಿನದ ಒಳಗಾಗಿ ವಿಚಾರಣೆಗೆ ಬರುವಂಥ ಸಾಧ್ಯತೆಗಳು, ಜೊತೆಗೆ ಇಲ್ಲಿಯ ತನಕ ಪೊಲೀಸರು ಮಾಡಿದಂಥ ಇನ್ವೆಸ್ಟಿಗೇಷನ್ ಏನಿತ್ತು, ಈ ಅತುಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಇವರ ಇನ್ವಾಲ್ವ್ಮೆಂಟ್ ಏನಿದೆ ಅಥವಾ ಅತುಲ್ ಯಾವ ರೀತಿಯಲ್ಲಿ ಇವರಿಂದ ನೊಂದಿದ್ರು, ಜೊತೆಗೆ ಇವರು ಯಾವ ರೀತಿಯಲ್ಲಿ ಪ್ರಚೋದನೆಯನ್ನು ಕೊಟ್ಟಿದ್ರು, ಇದೆಲ್ಲದ್ರ ಬಗ್ಗೆನೂ ಕೂಡ ಬಹುತೇಕ ತನಿಖೆ ಮುಕ್ತ ಆಗಿರುತ್ತದೆ. ಆ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಒಂದಷ್ಟು ಮಾಹಿತಿಗಳು ಬರಬೇಕಾಗಿರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ಮುರಳಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.